ಗ್ರೇಟರ್ ದ್ಯಾನ್ ಲಾಂಗ್ ಹೇರ್. ಜೀವನ ಮಹತ್ವದ್ದಾಗಿರಬೇಕು, ದೀರ್ಘವಾಗಿಲ್ಲದಿದ್ರೂ ಪರವಾಗಿಲ್ಲ. 100 ವರ್ಷ ಬದುಕಿದ್ರು ಏನ್ ಮಾಡಿದ್ರು ಅವರು ಅಂತಂದ್ರೆ, ಸರ್ಕಾರಿ ನೌಕರರ ಬಗ್ಗೆ ಮಾತನಾಡ್ತಾ ದೇವರು ಮಾದೇವರು ಬಹಳ ಹಿಂದೆ ಒಂದ್ಸಲ ಹೇಳಿದ್ರು, ಕಾಲೇಜಲ್ಲಿ ಓದ್ದ, ಗೌರ್ಮೆಂಟಲ್ಲಿ ಕೆಲಸ ತಗೊಂಡ, ಉಂಡ ತಿಂದ ಬದುಕಿದ ಸತ್ತ, ಅಷ್ಟೇ ಇವ್ರು ಬದುಕು. ಆದರೆ ಆ ಮಾತು ಮಹೇಶ್ ಚಂದ್ರ ಗುರು ಅವರಿಗೆ ಅನ್ವಯಿಸಲ್ಲ. ಅಧ್ಯಾಪಕರ ಬಗ್ಗೆ, ಸರ್ಕಾರಿ ನೌಕರರ ಬಗ್ಗೆ, ಪ್ರೊಫೆಸರ್ಗಳ ಬಗ್ಗೆ ಮಾತನಾಡಿದವರು ಮಾತುಗಳನ್ನು ಕೇಳಿಸ್ಕೊಂಡ. ಅದಕ್ಕೆ ಮತ್ತೊಂದು ಅಂಬೇಡ್ಕರ್ ಅವ್ರ ಮಾತೇ ನನಗೆ ನೆನಪಾಯಿತು. ಅಂಬೇಡ್ಕರ್ ಅವರು ಹೇಳೋದೇನಂದ್ರೆ, there is a difference between a learned man and an intellectual. ಮಹೇಶ್ ಚಂದ್ರ ಗುರು ಅವರು ಬರೀ ಲರ್ನಿಂಗ್ ಮ್ಯಾನ್ ಅಲ್ಲ, ಈಸ್ ಅನ್ ಇಂಟೆಲೆಕ್ಚುವಲ್. ಇಂಟೆಲೆಕ್ಚುವಲ್ಸ್ ಯಾವತ್ತೂ ಸಮಾಜಮುಖಿಗಳಾಗಿರ್ತಾರೆ, ಸಮಾಜದ ಬಗ್ಗೆ ಕೊಡುತ್ತಾರೆ, ಸಮಾಜವನ್ನೇ ತನ್ನ ಮನೆಯಲ್ಲಿ ಇಟ್ಕೋತಾರೆ. ಅಂಥವ್ರಿಗೆ ಅವ್ರಿಗೆ ಮಾತ್ರ ಮನೆಗಿಂತ ಹೊರಗಡೆ ಇದ್ದಾಗ ಖುಷಿ ಅಂತ ಅನ್ಸುತ್ತೆ. ಅವರಿಗೆ ಅವರ ದಿಟ್ಟತನದ ಬಗ್ಗೆ, ಅವರ ನೇರವಾದ ಮಾತುಗಳ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ರು. ನಮಗೊಂದಷ್ಟು ಘಟನೆಗಳು ನೆನಪಾಗ್ತವೆ. ಸ್ವಾಮೀಜಿಯವರು ಹೇಳಿದ್ರು, ವಿಶ್ವವಿದ್ಯಾನಿಲಯದಲ್ಲಿ ತೊಡೆ ತಟ್ಟಿದ್ರು ಅಂತ ಮಾತು ಹೇಳಿದ್ರು. ಅದು ಸುಮಾರು ಅವರು ಇಲ್ಲಿ ಬಂದ ವಸ್ತ್ರಲ್ಲಿ 2006-2007 ಸಂದರ್ಭ ಇರಬೇಕು. ನೆನಪು ಮಾಡಿಕೊಂಡ್ರೆ ಒಂದು ವಿಚಿತ್ರವಾದ ಸಂಗತಿ ಅಂತ ಅಂದ್ರೆ, 2ಕ್ಕಿಂತ ಹೆಚ್ಚು ಬಾರಿ ಅವರು ಅಮಾನತಾಗಿದ್ರು ಅನ್ನೋದು ನನ್ನ ನೆನಪು. 2ಕ್ಕಿಂತ ಹೆಚ್ಚು ಬಾರಿ ಅಮಾನತುಗೊಳಗಾಗಿದ್ರು. ಯಾವಾಗಲೂ ವೈಯಕ್ತಿಕ ಕಾರಣಗಳಿಗಲ್ಲ, ಸಾಮಾಜಿಕವಾದ ಕಾರಣಗಳಿಗೆ, ಎಲ್ರಿಗೂ ಅನ್ವಯವಾಗುವಂಥ ವಿಚಾರಗಳಿಗೆ. ಒಮ್ಮೆ ಅವರ ಪರವಾಗಿ ಅಂದಿನ ಕುಲಪತಿಗಳ ಮುಂದೆ ವಾದ ಮಾಡಲಿಕ್ಕೆ, ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಕೇಳೋದಕ್ಕೆ, ಅದು 2006-2007 ಅಂತ ಕಾಣ್ತದೆ. ದಿವಂಗತ ಶಾಂತರಾಜು ಅವರ ನೇತೃತ್ವದಲ್ಲಿ ಚಿಕ್ಕಂದಾನಿ ಅವರು ಇಲ್ಲೇ ಇದ್ದಾರೆ, CFTR ಶಿವಪ್ಪ ಇದ್ದಾರೆ. ನಾವೆಲ್ಲ ಒಂದು ತಂಡ ವಿಶ್ವವಿದ್ಯಾನಿಲಯದ ಕುಲಪತಿಗಳನ್ನ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಹತ್ರ ವಾದ ಮಾಡಿದ್ವಿ. ಅವ್ರು ಹೇಳಿದ್ರು, ಪ್ರೊಫೆಸರ್ ಆಗಿ ಹಿಂಗೆ ಮಾತಾಡೋದಿಲ್ರಿ, ನೀವು ಹೇಳ್ರಿ, ಕುಸ್ತಿ ಕರಿಬೋದಿಲ್ರಿ ಅವರು ಅನ್ನೋ ಮಾತುಗಳನ್ನು ಹೇಳಿದ್ರು. ಅದರಿಂದ ಬಂದ ಮೇಲೆ ನಾನೊಂದ್ಸಲ ಮಾತಾಡ್ತಾ ಹೇಳಿದೆ, ಸರ್ ಏನ್ ಸರ್ ನೀವು ಮಾತಾಡಿದ್ರೆ ಸ್ವಲ್ಪ ಒಂಚೂರು ಸಾಫ್ಟ್ ಆಗಿ ಹೇಳಿದ್ರೆ ಆಯ್ತು, ಹೇಳೋ ವಿಚಾರಗಳನ್ನ ಯಾಕದು ಅಷ್ಟು ಇದಾಗಿ ಹೇಳ್ಬೇಕು, ಅದಕ್ಕೆ ತಿಳ್ಕೋಬೇಕು ಬ್ರದರು, ನಮ್ಗನ್ಸದ್ದು ನೀವು ಹೇಳ್ಬಿಡ್ಬೇಕು. ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ, ಈಗ ನರೇಂದ್ರ ಸ್ವಾಮಿ ಅವರು ಬಸವಲಿಂಗಪ್ಪನವ್ರ ಮಾತು ಹೇಳಿದ್ರಲ್ಲ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬಸವಲಿಂಗಪ್ಪನವರು ಇದೇ ರೀತಿ ಮಾನವಿಕ ಸಭಾಂಗಣದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಒಂದು ಮಾತು ಹೇಳಿದ್ರು. ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿದ್ದ ಸಂದರ್ಭದಲ್ಲಿ ಅವ್ರ ಹೆಸರಿನಲ್ಲಿ ಆದೇಶ ಬರ್ತದೆ ಮುಖ್ಯಮಂತ್ರಿಯಾಗಿ ಕೇಂದ್ರದಿಂದ, ಆದೇಶದ ಲಕೋಟಿಯನ್ನು ಹೊಡಿತಾರೆ, ಅನೌನ್ಸ್ ಮಾಡ್ಬಿಡ್ತಾರೆ ಅನ್ನೋಷ್ಟೊತ್ತಿಗೆ ಅವ್ರು ಆಗಲಿಲ್ಲ, ಬೇರೆಯವರಾದ್ರು. ನಾನು ಅದನ್ನು ಟಚ್ ಮಾಡೋಕೆ ಹೋಗಲ್ಲ. ಆಗ ಕೇಳಿದ್ರೆ ನೀವು ಹೋಗ್ಬಿಟ್ಟು ವಾಪಸ್ಸು ಕಾಂಗ್ರೆಸ್ನ ಹೈಕಮಾಂಡ್, ಇದೇನಿದು ನನಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಸುದ್ದಿ ಹೇಳ್ಬಿಟ್ಟು ನನ್ನನ್ನು ಕರೆಸಿ ಮಾತಾಡ್ಬಿಟ್ಟು ಅಲ್ಲಿ ಬಂದ್ರೆ ಬೇರೆ ಏನೋ ಕವರ್ ಬಂದಿದೆಯಲ್ಲ, ಇದು ಯಾಕಿದ್ರು? ಆಗ ಕೇಂದ್ರದ ನಾಯಕರು ಹೇಳಿದ್ರಂತೆ, ಬಸಲಿಂಗಪ್ಪ ಅವರೇ ನಿಮ್ಗೆ ಎಲ್ಲ ಸರಿ, ಆದ್ರೆ ನೀವು ಮಾಡೋ ಮಾತಿದೆಯಲ್ಲ ಅದು ಬಾಣ ಚುಚ್ಚದಲ್ಲಿ ಚುಚ್ಚುತ್ತದೆ. ಆ ಚುಚ್ಚ ಮಾತುಗಳಿಗೆ ಹೈಕಮಾಂಡ್ ಬೇಜಾರಾಗ್ತದೆ. ಅದಕ್ಕೆ ಬಸವಲಿಂಗಪ್ಪ ಅಂದ್ರಂತೆ, ನಾವು ಮಾತಾಡೋದೇ ಚುಚ್ಚಲಿ ಅಂತಲ್ವಾ. ಮಹೇಶ್ ಚಂದ್ರ ಗುರು ಅವರು ಮಾತು ಅಂತ ಬೇರೆ ತರ ಹೆಂಗ್ ಹೇಳಕ್ಕಾಯ್ತದೆ? ಬೇರೆ ತರ ಹೆಂಗ್ ಹೇಳೋದು ಇದನ್ನ ಹಿಂಗೆ ಹೇಳಲೇಬೇಕು. ಇದನ್ನ ಮುಂದುವರೆದು ಬಹಳಷ್ಟು ಸಲ ನನಗೆ ಹೇಳಿದ್ರು, ಅಯ್ಯೋ ನಮ್ಮೇಲೆ ಬಿಸಿ ಮಾಡ್ತಿದ್ರು ಪಟಾಕಿ, ನಮ್ಮೇಲೆ ಬಿಸಿ ಮಾಡ್ತಿದ್ರು ಪಟಾಕಿ ಬರೋದು. ಅಷ್ಟೊಂದು ನಿಷ್ಠೂರವಾಗಿ ಮಾತನಾಡ್ತಾ ಇದ್ದಂಥ ಮಹೇಶ್ ಚಂದ್ರ ಗುರು ಅವರಲ್ಲಿ
ಹಲವಾರು ಸಂದರ್ಭಗಳಲ್ಲಿ ನಾವು ಮಾಡ್ತಾ ಇರೋ ಹೋರಾಟಕ್ಕೆ ಸಾಕಷ್ಟು ಸ್ಪಂದನೆ ಸಿಗ್ತಾ ಇಲ್ಲ, ಅದರ ಫಲಿತಾಂಶ ನಾವು ನಿರೀಕ್ಷೆ ಮಾಡೋದ್ ಮಟ್ಟದಲ್ಲಿ ಇರಲಿಲ್ಲ ಅನ್ನುವಂಥ ನೋವುಗಳು ಕೂಡ ಇದ್ವು. ಆದಾಗ್ಯೂ ಒಂಟಿ ಧ್ವನಿ, ತನಗನ್ಸಿದ್ದ ನೇರವಾಗಿ ಹೇಳುವಂತ ಸ್ವಭಾವ. ಹಾಗಾಗಿ ಅವ್ರು ಅಂಬೇಡ್ಕರ್ ಕೋಟ್ ಮಾಡ್ತಿದ್ದು, ನಾನು ಅವರು ಮೈಸೂರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಒಂದು 50 ಜನ 25 ಜನ ಸೇರ್ಕೊತೀವಿ ಅಂದ್ರೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಷಣ ಮಾಡ್ಕೊಂಡು ಅವರು ಪ್ರೊಫೆಸರ್ ಆಗಿ ಅವರಿಗೆ ಸಿಂಡಿಕೇಟ್ ಆದೇಶ ಹೊರಡಿಸಿದ ದಿನ, ಸಿಂಡಿಕೇಟ್ನ ಆದೇಶ ಬಂದ ದಿನ ಮೈಸೂರಿನ ಕಳಸವಾಡಿ ಗ್ರಾಮದಲ್ಲಿ ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಶಾಮಿಯಾನ ಕೆಳಗಡೆ ಮಹೇಶ್ ಚಂದ್ರ ಅವರು ಗುರುವರು ನಾನು ಭಾಷಣ ಮಾಡ್ತಿದ್ದೋ. ಸಿಂಡಿಕೇಟ್ ಮುಗ್ದಿದೆ, 6 ಗಂಟೆ ಆಗೋಗಿದೆ, ಆದೇಶ ತಗೊಳ್ಳಿ ಅಂತ ಯಾರು ಫೋನ್ ಮಾಡೋದು, ಅದು ನನಗೆ ಫೋನ್ ಮಾಡಿ ಹೇಳಿದ್ರು. ಅಯ್ಯೋ ನಾನು ಹೋಗ್ಬೇಕಾಗಿತ್ತು ಗುರು, ಪರವಾಗಿಲ್ಲ ನಾಳೆ ಮಾಡ್ಕೊತೀನಿ ಅಂತ. ನಾನು ಸರ್ ಇಲ್ಲ, ಹೋಗಿ ಇವತ್ತೇ ರಿಪೋರ್ಟ್ ಮಾಡ್ಕೊಬಿಡಿ, ನಮ್ಮ ಯೂನಿವರ್ಸಿಟಿ ಆದೇಶಗಳು ಹೆಂಗೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಜೊತೆಲಿದ್ದ ಒಬ್ಬ ಸ್ನೇಹಿತರ ಸ್ಕೂಟರ್ನಲ್ಲಿ ಕುತ್ಕೊಂಡು ಬಂದು ಯೂನಿವರ್ಸಿಟಿಗೆ ರಿಪೋರ್ಟ್ ಮಾಡ್ಬಿಟ್ಟು ನಾವು ಬರೋವರೆಗೆ ಮುಗಿಸ್ಬಿಡ್ಬೇಡಿ ಮೀಟಿಂಗ್ನ ಅಂತ ಅಂದ್ಬಿಟ್ಟು 7:30 ಬಂದು ಭಾಷಣ ಮಾಡ್ಬೇಕು. ನಾವು ಭಾಷಣ ಮಾಡ್ತಿದ್ದ ಉದ್ದೇಶ ಏನಂದ್ರೆ ಭಾಷಣ ಮಾಡಬೇಕು, ಜಾಸ್ತಿ ಹೊತ್ತು ಮೈಕ್ ಮುಂದೆ ನಿಂತ್ಕೋಬೇಕು ಅಂತಲ್ಲ, ನಮ್ಮ ಭಾವನೆಗಳನ್ನ, ನಮ್ಮ ನೋವುಗಳನ್ನ, ನಮ್ಮ ಅನಿಸಿಕೆಗಳನ್ನ ಹೇಳಿದ್ರೆ ಇಲ್ಲಿ ಕೂತವರಲ್ಲಿ ಯಾರೋ 1-2-3 ಜನರು ಅದನ್ನ ಇನ್ನೊಂದಷ್ಟು ತಲುಪಿಸ್ತಾರೇನೋ ಅನ್ನೋ ಉದ್ದೇಶದಿಂದ ಅಂಬೇಡ್ಕರ್ ಅವರು ಹೇಳಿದ ಮಾತಿದೆಯಲ್ಲ, ವಿದ್ಯಾರ್ಥಿಗಳನ್ನು ಕುರಿತವ್ರು ಯಾಕೆ ಅಷ್ಟೊಂದು ಆತ್ಮೀಯತೆಯನ್ನು ಹೊಂದಿದ್ರು ಅವ್ರು ಪ್ರಾರಂಭದಲ್ಲಿ ಹೇಳಿದ್ರು. ಬೆಂಗಳೂರು, ಮಂಗಳೂರು, ಮೈಸೂರು ಬಂದಾಗಲೂ ಅಂತ ಅಂದ್ರೆ ಕೂಡ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಿದ್ರು, ನೀವು ನನ್ನ ಜನಾಂಗದ ದಾರಿದೀಪಗಳು, ನೀವು ನಿಮ್ಮ ಜ್ಞಾನದ ಕೊಡವನ್ನು ತುಂಬಿಸಿಕೊಳ್ಳದೆ ಅದರಿಂದ ವಂಚಿತರಾದವರಿಗೆ ಹಂಚದಿದ್ದರೆ ಈ ಸಮಾಜದಲ್ಲಿ ಪರಿವರ್ತನೆ ಸಾಧ್ಯ ಇಲ್ಲ. ಆ ಪರಿವರ್ತನೆ ಆಗಬೇಕು ಅಂದ್ರೆ ವಿಚಾರಗಳನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಬದ್ಧತೆಯಿಂದ ಅಂಬೇಡ್ಕರ್ ಅವರು ಮಾತಾಡ್ತಿದ್ದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿಲ್ಲ. ಗೊತ್ತಿಲ್ಲದಂತೆ ಅಂಬೇಡ್ಕರ್ ಅವರ ಕೆಲಸವನ್ನ, ರಥವನ್ನ ಮುಂದೆ ಎಳೆಯುವ ಕೆಲಸವನ್ನ ಮಹೇಶ್ ಚಂದ್ರ ಗುರು ಅವರು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ನನಗಾದ್ರೂ ಅನ್ಸುತ್ತೆ ಅವರು ನಮ್ಮ ಜೊತೆ ಇಲ್ಲ, ಆ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಆದ್ರೆ ಈಗ ನಾವೇನ್ ಮಾಡಬೇಕು ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವೂ ಕೂಡ ಅಂಬೇಡ್ಕರ್ ಅವರ ಥಾಟ್ಸ್ ಅಲ್ಲೇ ಇದೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಮ್ಯಾನ್ ಇಸ್ ಮಾರ್ಟಲ್, so are his ideas. Both needs propagation like a plant needs watering. ಒಂದು ಗಿಡಕ್ಕೆ ನೀರು ಎಷ್ಟು ಅವಶ್ಯವೋ ಹಾಗೆ ವ್ಯಕ್ತಿಯ ನೆನಪು, ಆತನ ಅಭಿಪ್ರಾಯ ಮತ್ತು ಆಲೋಚನೆಗಳು ಶಾಶ್ವತವಾಗಬೇಕಾದರೆ ಅದರ ಪೋಷಣೆಯನ್ನ, ಪ್ರಚಾರವನ್ನ ಮಾಡಬೇಕಾದ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಇವತ್ತೊಂದಿನ ನೆನ್ಕೊಬಿಟ್ಟು ನಮ್ಮ ಹಳ್ಳಿಗಳಲ್ಲಿ ತೀರೋದವ್ರನ್ನ ನೆನಪು ಮಾಡ್ಕೊಂಡು ಆಳಿಸ್ಬಿಟ್ಟು ಕಂಸಾಳೆ ಪದನೋ ತಂಬೂರಿ ಪದನೋ ಹೇಳಿಸ್ಬಿಟ್ಟು ಅವತ್ತಿಗೆ ಮರ್ತ್ಬಿಡ್ತಿಲ್ವಲ್ಲ, ಹಂಗಾಗದು ಬೇಡ. ಮಹೇಶ್ ಚಂದ್ರ ಗುರು ಅವರು ಹೆಸರು ನಿರಂತರವಾಗಿ ನೆನಪಿನಲ್ಲಿ ಉಳಿಯುವಂಥ ಕೆಲಸಗಳನ್ನ ನಮ್ಮ ಕೈಲಾದ ಮಟ್ಟಕ್ಕೆ ಮಾಡೋಣ ಅಂತ ಹೇಳ್ತಾ ನನ್ನ ಮನದಾಳದ ವಂದನೆಗಳನ್ನ, ಶ್ರದ್ಧಾಂಜಲಿಯನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.